ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಆಗಸ್ಟ್ ಮಾಸದ ಶ್ರೀವಾರಿ ಆರ್ಜಿತ ಸೇವೆಗಳು, ದರ್ಶನ, ವಸತಿ ಕೋಟಾ ಬಿಡುಗಡೆ. ಮೇ 18ರಿಂದ 25ರವರೆಗೆ ಆನ್ಲೈನ್ನಲ್ಲಿ ಸೇವಾ ಟಿಕೆಟ್ಗಳು ಲಭ್ಯ. ಉಡುಪಿಯ ಶ್ರೀ ಉಳ್ಳೂರು ಕಾರ್ತಿಕೇಯ ಸುಬ್ರಹ್ಮಣ್ಯ ದೇವಸ್ಥಾನದ ಬ್ರಹ್ಮ ಕುಂಭಾಭಿಷೇಕ. ಈ ನಿಮಿತ್ತ ಆಲಯದಲ್ಲಿ ಶೃಂಗೇರಿ ಜಗದ್ಗುರುಗಳಿಗೆ ಗುರುವಂದನೆ. ಶ್ರೀ ಗಂಗಮ್ಮ ತಾಯಿಯ ವಿಶ್ವರೂಪ ದರ್ಶನ ತಿರುನಗರವನ್ನು ಭಕ್ತಿ ಭಾವ ಪರವಶಗೊಳಿಸಿದೆ. ಒಂದೇ ರೂಪದಲ್ಲಿ ಮಾನವೀಯತೆಯನ್ನು ಮೀರಿದ ಅನೇಕ ನಾಮಗಳು, ಸದ್ಗುಣಧಾತೆ ಮತ್ತು ಕೋಟಿ ಕಣ್ಣುಗಳನ್ನು ಹೊಂದಿರುವ ಶ್ರೀ ಗಂಗಮ್ಮ ತಾಯಿಯ ಮಹಿಮೆ ಅಪಾರ. ತಿರುಪತಿಯ ತಾತಯ್ಯಗುಂಟ ಗಂಗಮ್ಮ ತಾಯಿಯ ಜಾತ್ರೆಯು ಭವ್ಯವಾಗಿ ಸಂಪನ್ನಗೊಂಡಿದೆ. ಇದರ ಅಂಗವಾಗಿ ಬುಧವಾರ ಮುಂಜಾನೆ ಅಮ್ಮನವರಿಗೆ ವಿಶೇಷ ಪೂಜೆಗಳು ಜರುಗಿದವು. ಕಳೆದ ಒಂದು ವಾರದಿಂದ ವಿವಿಧ ವೇಷಭೂಷಣಗಳಲ್ಲಿ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಭಕ್ತರು ವಿಶ್ವರೂಪದ ದಿನದಂದು ಆಲಯದಲ್ಲಿರುವ ಒಡಿಬಾಲ ಸ್ತಂಭದ ಬಳಿ ಸ್ಥಾಪಿಸಲಾದ ದೇವಿಯ ಬೃಹತ್ ಮುಖಾರವಿಂದಕ್ಕೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು. ಈ ಸಂಪ್ರದಾಯವನ್ನು ಮುಂದುವರೆಸುತ್ತಾ ಪೆರೆಂಟಲರಂತೆ ಧರಿಸಿದ ರಾಯಕರ ವಂಶಸ್ಥರು ವಾದ್ಯಗಳೊಂದಿಗೆ ಚಾತು ಮಂಟಪಕ್ಕೆ ತೆರಳಿದರು. ನಂತರ ಅವರು ಪರಿಸೆಟ್ಟಿ ಮನೆಗೆ ಹೋಗಿ ಅಲ್ಲಿಂದ ಪೆರಂಬಲ ಪೂಜೆಗಳನ್ನು ಸ್ವೀಕರಿಸಿ ನೇರವಾಗಿ ತಾತಯ್ಯಗುಂಟದಲ್ಲಿರುವ ಗಂಗಮ್ಮ ದೇವಸ್ಥಾನಕ್ಕೆ ಹೋಗಿ ದೇವಿಯ ವಿಶ್ವರೂಪ ವಿಗ್ರಹದ ಮುಖಾರವಿಂದಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಗಂಗಮ್ಮ ದೇವಿ ಜಾತ್ರಾ ಮಹೋತ್ಸವವು ಶಾಸ್ತ್ರೋಕ್ತವಾಗಿ ಸಂಪನ್ನಗೊಂಡಿತು. ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಶ್ರೀ ಉಳ್ಳೂರು ಕಾರ್ತಿಕೇಯ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಬ್ರಹ್ಮ ಕುಂಭಾಭಿಷೇಕ ಮಹೋತ್ಸವದ ಅಂಗವಾಗಿ ಶೃಂಗೇರಿ ಜಗದ್ಗುರುಗಳಿಗೆ ಗುರುವಂದನೆ ಸಲ್ಲಿಸಲಾಯಿತು. ಈ ನಿಮಿತ್ತ ದೇವಾಲಯದ ವತಿಯಿಂದ ಆಡಳಿತ ಮಂಡಳಿಯ ಸದಸ್ಯರು ಗುರುವಂದನೆಯನ್ನು ಸಲ್ಲಿಸಿದರು. ನಂತರ ಆಡಳಿತ ಮಂಡಳಿಯ ಮುಖ್ಯಸ್ಥರಾದ ಬಳ್ಳೂರು ವೆಂಕಟರಾಮ ಉಡುಪ ಇವರು ಸಭಾ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿದರು. ನಂತರ ದಾನಿಗಳನ್ನು ಮತ್ತು ದೇವಾಲಯದ ನಿವೃತ್ತ ಸಿಬ್ಬಂದಿಗಳನ್ನು ಗೌರವಿಸಲಾಯಿತು. ಬಳಿಕ ಶ್ರೀ 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 ವಿಧುಶೇಖರ ಭಾರತಿ ಸ್ವಾಮೀಜಿಗಳು ಅನುಗ್ರಹ ಸಂದೇಶ ನೀಡಿದರು. ನಮ್ಮ ಪರಮಪೂಜ್ಯ ಗುರುವರೇಣ್ಯರು, ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಪ್ರಸ್ತುತ ಅಧಿಪತಿಗಳು, ಪರಮಪೂಜ್ಯರಾದ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರಿಂದ 12 ವರ್ಷಗಳ ಹಿಂದೆ ಪುನಃ ಪ್ರತಿಷ್ಠಾ ಕುಂಭಾಭಿಷೇಕ ಆಗಿರತಕ್ಕಂತಹ ಈ ನಾವು ನೋಡ್ತಾ ಇರುವಂತಹ ಶಿಲಾಮಯವಾದ ಸುಂದರ ದೇವಸ್ಥಾನದಲ್ಲಿ ಅವರಿಂದ ಪ್ರತಿಷ್ಠಾ ಕುಂಭಾಭಿಷೇಕವು ನೆರವೇರಿರತಕ್ಕಂತಹ ಸಂದರ್ಭವಾಗಿ ಆ ಕುಂಭಾಭಿಷೇಕವು ಸಂಪನ್ನವಾಗಿ 12 ವರ್ಷಗಳ ಕಾಲ ಆಗಿರತಕ್ಕಂತಹ ಈ ಸಂದರ್ಭದಲ್ಲಿ ಪುನಃ ಬ್ರಹ್ಮ ಕುಂಭಾಭಿಷೇಕವನ್ನು ನೆರವೇರಿಸಬೇಕು ಎಂಬುದಾಗಿ ಎಲ್ಲ ಭಕ್ತ ಮಹಾಜನರು ಮಾಡಿರತಕ್ಕಂತಹ ವಿಶೇಷ ಸಂಕಲ್ಪದಿಂದ, ಆ ಭಗವಂತನ ಅನುಗ್ರಹದಿಂದ ನಾವು ಇವತ್ತು ಇಲ್ಲಿಗೆ ಆಗಮಿಸಿ ಆ ಭಗವಂತನ ಸನ್ನಿಧಿಯಲ್ಲಿ ಕುಂಭಾಭಿಷೇಕವನ್ನು ನೆರವೇರಿಸಿದ್ದೇವೆ. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ, ಈ ವೈದಿಕ ಧರ್ಮದಲ್ಲಿ ಅನಾದಿ ಕಾಲದಿಂದ ಭಗವಂತನನ್ನು ಅನೇಕ ರೂಪಗಳಲ್ಲಿ ಆರಾಧನೆ ಮಾಡುವಂತಹ ಪದ್ಧತಿ ಬಂದಿದೆ. ಭಗವಂತ ಒಬ್ಬನೇ ಅನ್ನುವಂತಹ ವಿಷಯವನ್ನು ಮೊದಲಿಗೆ ಎಲ್ಲರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು, ಮನದಟ್ಟು ಮಾಡಿಕೊಳ್ಳಬೇಕು. ಆದರೆ ಆ ಭಗವಂತ ಒಂದೊಂದು ಸಂದರ್ಭದಲ್ಲೂ ಧರಿಸಿರತಕ್ಕಂತಹ ರೂಪಗಳು ಬೇರೆ ಬೇರೆ. ಹಾಗಾಗಿ ಇಷ್ಟೆಲ್ಲ ರೂಪಗಳನ್ನು ಭಗವಂತ ಧರಿಸಿದ್ದರಿಂದ ಆ ಎಲ್ಲ ರೂಪಗಳಲ್ಲೂ ನಮ್ಮ ಅಭಿರುಚಿಯಂತೆ ಯಾವುದಾದ್ರೂ ಒಂದು ರೂಪವನ್ನು ಮುಂದಿಟ್ಟುಕೊಂಡು ಆ ರೂಪದ ಮೂಲಕ ಪರಮಾತ್ಮನ ಆರಾಧನೆಯನ್ನು ಮಾಡುವುದು ಅನ್ನುವುದು ಅನಾದಿ ಕಾಲದಿಂದ ಬಂದಿರುವಂತಹ ಸಂಪ್ರದಾಯ. ಹಾಗಾಗಿ ಈ ಎಲ್ಲ ರೂಪಗಳಲ್ಲೂ ಇರತಕ್ಕಂತಹ ಪರಮಾತ್ಮ ಒಬ್ಬನೇ. ಅಂತಹ ಭಗವಂತನ ಅನೇಕ ರೂಪಗಳಲ್ಲಿ ಪ್ರಧಾನವಾಗಿ 6 ರೂಪಗಳನ್ನು ಹೇಳಿದ್ದಾರೆ.
ಆ 6 ರೂಪಗಳನ್ನು ಆರಾಧನೆ ಮಾಡ್ತಕ್ಕಂಥವರನ್ನೇ ಷಣ್ಮತಗಳು ಅಂತ ಹೇಳ್ತಾರೆ. ಈ 6 ಮತಗಳು ಅಂತಂದರೆ ಏನು? ಶಿವ, ವಿಷ್ಣು, ಅಮ್ಮನವರು, ಸೂರ್ಯ, ಗಣಪತಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ. ಈ ಎಲ್ಲ ದೇವರನ್ನೂ ಸಹ ಆರಾಧನೆ ಮಾಡತಕ್ಕಂಥ ಭಕ್ತ ಜನರನ್ನು ಷಣ್ಮತಾವಲಂಬಿಗಳು ಅಂತ ಹೇಳ್ತಾರೆ. ಕಡಪ ಜಿಲ್ಲೆಯ ಚಕ್ರಾಯಪೇಟೆ ಮಂಡಲದಲ್ಲಿರುವ ಪ್ರಸಿದ್ಧ ಗಂಡಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಮಹಾಕುಂಭಾಭಿಷೇಕ ಮಹೋತ್ಸವ ನಡೆಯುತ್ತಿದೆ. ದೇವಾಲಯದ ಜೀರ್ಣೋದ್ಧಾರದ ನಿಮಿತ್ತ ಮೇ 8ರಿಂದ 13ರವರೆಗೆ ಆಚರಣೆಗಳು ನಡೆಯುತ್ತಿವೆ. ಈ ಸಂದರ್ಭದಲ್ಲಿ ಮೇ 12ರ ಮಂಗಳವಾರ ಹನುಮ ಜಯಂತಿಯಂದು ಗಂಡಿ ದೇವಾಲಯಕ್ಕೆ ಅಪಾರ ಸಂಖ್ಯೆಯ ಭಕ್ತರು ಭೇಟಿ ನೀಡಿದರು. ಭಗವಂತನ ಸನ್ನಿಧಿಯಲ್ಲಿ ಅರ್ಚಕರು ಮೊದಲು ಶಾಸ್ತ್ರಗಳ ಪ್ರಕಾರ ಸಂಕಲ್ಪ ಪೂಜೆಗಳೊಂದಿಗೆ ವಿವಿಧ ವೈದಿಕ ವಿಧಿಗಳನ್ನು ನೆರವೇರಿಸಿದರು. ನಂತರ ವೇದ ಮಂತ್ರಗಳು ಮತ್ತು ಮಂಗಳವಾದ್ಯಗಳ ನಡುವೆ ಸಾಂಪ್ರದಾಯಿಕ ರೀತಿಯಲ್ಲಿ ಭಗವಂತನ ದಿವ್ಯ ಮಂಗಳ ಮೂರ್ತಿಗೆ ಮೇಲೆ ಸಹಸ್ರ ಕಳಸಾಭಿಷೇಕವನ್ನು ನೆರವೇರಿಸಿದರು. ಈ ಆಧ್ಯಾತ್ಮಿಕ ಉತ್ಸವದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿ ನೆಲೆಸಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಸೂರ್ಯಪ್ರಭಾ ವಾಹನೋತ್ಸವವು ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಸರ್ವಾಲಂಕೃತ ಉತ್ಸವ ಮೂರ್ತಿಯನ್ನು ಸೂರ್ಯಪ್ರಭಾ ವಾಹನದಲ್ಲಿ ಆಸೀನಗೊಳಿಸಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ನಗರದ ಪ್ರಮುಖ ಬೀದಿಗಳಲ್ಲಿ ಸೂರ್ಯಪ್ರಭಾ ವಾಹನೋತ್ಸವವನ್ನು ಮಾಡಲಾಯಿತು. ತಿರುಪತಿ ದೇವಸ್ಥಾನಗಳ 2026ರ ಆಗಸ್ಟ್ ತಿಂಗಳ ಟಿಕೆಟ್ ಕೋಟಾ ವಿವರ ಇಂತಿವೆ. ಸುಪ್ರಭಾತ, ತೋಮಾಲ ಸೇವೆ, ಅರ್ಚನೆ, ಅಷ್ಟದಳ ಪಾದ ಪದ್ಮಾರಾಧನೆ ಸೇವೆಗಳನ್ನು ಲಕ್ಕಿ ಡಿಪ್ ಮೂಲಕ ಪಡೆಯಬಹುದು. ಮೇ 19ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ 24ನೇ ತಾರೀಕು ಬೆಳಗ್ಗೆ 10 ಗಂಟೆಯವರೆಗೆ ಲಕ್ಕಿ ಡಿಪ್ ವಿಧಾನದ ಮೂಲಕ ಆರ್ಜಿತ ಸೇವೆಗಳಿಗಾಗಿ ಭಕ್ತರು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕಾಗಿರುತ್ತದೆ. ಎಲೆಕ್ಟ್ರಾನಿಕ್ ಡಿಪ್ ದ್ವಾರ ಆರ್ಜಿತ ಸೇವೆಗಳನ್ನು ಪಡೆದ ಭಕ್ತರು ಮೇ 19ನೇ ತಾರೀಕಿನಿಂದ 24ನೇ ತಾರೀಕಿನವರೆಗೆ ಮಧ್ಯಾಹ್ನ 12 ಗಂಟೆ ಒಳಗೆ ದುಡ್ಡನ್ನು ಕೊಟ್ಟು ಟಿಕೆಟ್ಗಳನ್ನು ಪಡೆಯಬೇಕು. ಮೇ 21ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕಲ್ಯಾಣೋತ್ಸವ, ಆರ್ಜಿತ ಬ್ರಹ್ಮೋತ್ಸವ, ಊಂಜಲ್ ಸೇವೆ, ಸಹಸ್ರ ದೀಪಾಲಂಕರಣ ಸೇವೆ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಬಿಡುಗಡೆ ಮಾಡುತ್ತಾರೆ. ಮೇ 22ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ವರ್ಚುವಲ್ ಸೇವೆಗಳಾದ ಕಲ್ಯಾಣೋತ್ಸವ, ಊಂಜಲ್ ಸೇವೆ, ಆರ್ಜಿತ ಬ್ರಹ್ಮೋತ್ಸವ, ಸಹಸ್ರ ದೀಪಾಲಂಕರಣ ಸೇವೆ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಬಿಡುಗಡೆ.
ಮೇ 23ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಅಂಗಪ್ರದಕ್ಷಿಣೆ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಬಿಡುಗಡೆ ಮಾಡುತ್ತಾರೆ. ಮೇ 23ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಶ್ರೀವಾಣಿ ಟ್ರಸ್ಟ್ ಬ್ರೇಕ್ ದರ್ಶನ ವಸತಿ ಕೋಟಾವನ್ನು ಬಿಡುಗಡೆ ಮಾಡುತ್ತಾರೆ. ಮೇ 23ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ವೃದ್ಧರು ಮತ್ತು ದಿವ್ಯಾಂಗರು ದರ್ಶನ ಟಿಕೆಟ್ ಆನ್ಲೈನ್ನಲ್ಲಿ ಬಿಡುಗಡೆ ಮಾಡುತ್ತಾರೆ. ಮೇ 24ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ₹300 ವಿಶೇಷ ಪ್ರವೇಶ ದರ್ಶನ ಟಿಕೆಟ್ ಕೋಟಾವನ್ನು ಬಿಡುಗಡೆ ಮಾಡುತ್ತಾರೆ. ತಿರುಮಲ ತಿರುಪತಿಯಲ್ಲಿ ವಸತಿ ಮೇ 24ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಬಿಡುಗಡೆ. ತಿರುಮಲ ತಿರುಪತಿ ದೇವಸ್ಥಾನದ ಅಧಿಕೃತ ವೆಬ್ಸೈಟ್ ttdevastanams.ap.gov.in. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಷನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನಸಂತರ್ಪಣೆ ಕಾರ್ಯಕ್ರಮವು ಜರುಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆಯಿದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ಉಡುಪಿಯ ಪಡುಬಿದ್ರೆ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ಹಾಗೂ ಮಹಾಗಣಪತಿ ದೇವಸ್ಥಾನದಲ್ಲಿ ಪುನಃ ಪ್ರತಿಷ್ಠೆ ಹಾಗೂ ಬ್ರಹ್ಮ ಕಳಶೋತ್ಸವದ ಅಂಗವಾಗಿ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಆಲಯದಲ್ಲಿ ಮಂಡಲವನ್ನು ರಚಿಸಿ ಮಂಡಲ ಪೂಜೆಯನ್ನು ಮಾಡಿ 1008 ಕಳಸಗಳನ್ನು ಸ್ಥಾಪನೆ ಮಾಡಿ ಕಳಸಗಳಿಗೆ ಮಂಗಳ ದ್ರವ್ಯವನ್ನು ಸಮರ್ಪಿಸಿ ಪೂಜೆಯನ್ನು ಮಾಡಲಾಯಿತು. ನಂತರ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ 1008 ಮಂಗಳ ದ್ರವ್ಯಗಳಿಂದ ಕೂಡಿದ ಕಳಸದಿಂದ ಕಳಸಾಭಿಷೇಕವನ್ನು ಮಾಡಿ ಮಂಗಳಾರತಿ ಬೆಳಗಲಾಯಿತು. ಈ ಎಲ್ಲ ಧಾರ್ಮಿಕ ಕಾರ್ಯಗಳು ದೇವಾಲಯದ ಪ್ರಧಾನ ತಂತ್ರಗಳಾದ ವೇದಮೂರ್ತಿ ರಾಧಾಕೃಷ್ಣ ಉಪಾಧ್ಯಾಯ ಇವರ ನೇತೃತ್ವದಲ್ಲಿ ಸಂಪನ್ನಗೊಂಡಿತು. ದೇವಾಲಯದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಪ್ರಕಾಶ್ ಶೆಟ್ಟಿ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.
ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಕಟೀಲಿನಲ್ಲಿ ಕಟೀಲು ಪ್ರತಿಷ್ಠಾನದ ವತಿಯಿಂದ ಶ್ರೀ ಕಟೀಲು ಕಲಾ ಉತ್ಸವ, ಭಜನೆ ಸ್ಪರ್ಧೆ, ಗುರು ಸಮ್ಮಾನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಉಡುಪಿ ಪಲಿಮಾರು ಮಠದ ಶ್ರೀ 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 ವಿದ್ಯಾಧೀಶ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಬಳಿಕ ಭಕ್ತರಿಗೆ ಶುಭ ಸಂದೇಶವನ್ನು ನೀಡಿದರು. ಈ ಸಂದರ್ಭದಲ್ಲಿ ಕೊಂಡೇವೂರು ನಿತ್ಯಾನಂದ ಯೋಗಾಶ್ರಮ ಮಠದ ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿಗಳು ಉಪಸ್ಥಿತರಿದ್ದರು. ದೇವರ ದೇವಸ್ಥಾನಗಳು ಅಥವಾ ದೇವರ ವಿಗ್ರಹಗಳು ನಾವು ನೋಡಿದರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಕಲೆಗಳು ತುಂಬಿಕೊಂಡಿರ್ತದೆ ಅಂತ. ದೇವರು ತ್ರಿಭಂಗಿಯಲ್ಲಿ ನಿಂತಿರ್ತಾರೆ. ತ್ರಿಭಂಗಿ ಮಧುರಾಕೃತಿ ಅಂತ ದೇವರಿಗೆ ಹೆಸರು. ರಾಮದೇವರ ವಿಗ್ರಹ, ಕೃಷ್ಣದೇವರ ವಿಗ್ರಹ, ಯಾವುದೇ ದೇವರ ವಿಗ್ರಹ ನೋಡಿದರೆ ಆ ಭಂಗಿ ಕಲಾತ್ಮಕವಾಗಿರ್ತದೆ. ನಾವು ಗಣಪತಿ ಅಂತ ನಾವು ಹೇಳ್ತೇವೆ, ಡೊಳ್ಳೊಟ್ಟೆಯ ಗಣಪತಿ ಅಂತ ನಾವು ಹೇಳ್ತೇವೆ. ಆದರೆ ಗಣಪತಿ ದೇವರು ಕೂಡ ಕಲಾತ್ಮಕವಾಗಿಯೇ ಇರ್ತಾರೆ. ಅವರ ತ್ರಿಭಂಗಿ ಭಾಳ ಸುಂದರವಾದಂಥದ್ದು. ದೇವತೆಗಳಲ್ಲಿ ಕಲೆ ಅನ್ನುವಂಥದ್ದು ಅದು ಸಹಜವಾಗಿರ್ತಕ್ಕಂಥದ್ದು. ದೇವತೆಗಳ ಆ ದೇಹ ಸೌಷ್ಠವ, ಆ ಕಾಂತಿ, ಅದು ಕಲೆಗೊಂದು ಒಪ್ಪುವ ಸುಂದರವಾದಂತಹ ಒಂದು ಅವಯವ ವಿನ್ಯಾಸ. ಹಾಗಾಗಿ ದೇವಾಲಯಕ್ಕೆ ಕಲೆಗೂ ತುಂಬ ನಂಟು. ದೇವಸ್ಥಾನಗಳಲ್ಲಿ ಕಲ್ಲು ಕಾಷ್ಟಶಿಲ್ಪದಲ್ಲಿ ನಾವು ನೋಡ್ತೇವೆ, ಕಲಾತ್ಮಕವಾಗಿ ಇರ್ತದೆ. ಅಲ್ಲಿ ಇರತಕ್ಕಂತಹ ಚಿತ್ರಗಳನ್ನು ನೋಡುವುದೇ ಒಂದು ಕಣ್ಣಿಗೆ ಹಬ್ಬ. ಹಾಗಾಗಿ ದೇವಸ್ಥಾನದ ದೇವರು ಇರ್ಬೋದು ಅಥವಾ ದೇವಾಲಯದ ಗೋಡೆ ಕಂಬಗಳಿರ್ಬೋದು, ಎಲ್ಲ ಕಡೆ ಕಲೆ ಅನ್ನುವಂಥದ್ದು ನಮ್ಮ ಹಿರಿಯರೆಲ್ಲ ಕಲೆ ಹಾಕಿದ್ದಾರೆ. ನಮ್ಮ ಕಟೀಲಂತೂ ಕಲೆಗೆ ಒಂದು ಉಗಮ, ಸಹಜವಾದ ವಾಸ್ತುವೇ ಆಗಿದೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿ ನೆಲೆಸಿರುವ ಶ್ರೀ ದ್ರೌಪದಮ್ಮ ದೇವಾಲಯದಲ್ಲಿ ಕರಗ ಮಹೋತ್ಸವವು ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಆಲಯದಲ್ಲಿರುವ ಅಮ್ಮನವರನ್ನು ವಿಶೇಷವಾಗಿ ಅಲಂಕರಿಸಿ ಪೂಜೆ ಸಲ್ಲಿಸಲಾಯಿತು. ತರುವಾಯ ಕರಗ ಮಹೋತ್ಸವವು ವೈಭವದಿಂದ ಜರುಗಿತು. ಅನೇಕ ಮಂದಿ ಭಕ್ತರು ಕರಗ ಮಹೋತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾದರು. ಅರಿಯಲೂರು ಸಮೀಪದ ಶಿವರಾಮಪುರಂನಲ್ಲಿರುವ ಶ್ರೀ ಮಾರಿಯಮ್ಮ ದೇವಸ್ಥಾನದ ರಥೋತ್ಸವ ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿತು. ಈ ವರ್ಷದ ಹಬ್ಬವು ದೀಕ್ಷೆ ಕಾರ್ಯಕ್ರಮದೊಂದಿಗೆ ಚಾಲನೆ ಪಡೆದಿತ್ತು. ಅಂದಿನಿಂದ ಪ್ರತಿದಿನ ರಾತ್ರಿ ದೇವಿಯ ಉತ್ಸವ ಮೂರ್ತಿಯ ಮೆರವಣಿಗೆ ಗ್ರಾಮದಾದ್ಯಂತ ನಡೆಯುತ್ತಿತ್ತು. ಹಬ್ಬದ ಪ್ರಮುಖ ಘಟ್ಟವಾದ ರಥೋತ್ಸವದ ದಿನದಂದು ಗ್ರಾಮಸ್ಥರೆಲ್ಲರೂ ಒಂದೆಡೆ ಸೇರಿ ಊರಣಿ ಪೊಂಗಲ್ ಇಟ್ಟು ದೇವಿಗೆ ನೈವೇದ್ಯ ಅರ್ಪಿಸಿದರು. ನಂತರ ವಿಶೇಷವಾಗಿ ಅಲಂಕರಿಸಲ್ಪಟ್ಟ ರಥದಲ್ಲಿ ಮಾರಿಯಮ್ಮನನ್ನು ಪ್ರತಿಷ್ಠಾಪಿಸಲಾಯಿತು. ಸಾವಿರಾರು ಭಕ್ತರು ಭಕ್ತಿಯಿಂದ ರಥವನ್ನು ಎಳೆದರು. ರಥೋತ್ಸವದ ನಂತರ ದೇವಿಗೆ ವಿಶೇಷ ದೀಪಾರಾಧನೆ ಮತ್ತು ಮಂಗಳಾರತಿ ಬೆಳಗಲಾಯಿತು. ಈ ವೇಳೆ ಸ್ಥಳೀಯ ಗ್ರಾಮಗಳಿಂದ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು.
ಜಿಲ್ಲೆಯ ಮುಡಿಯನೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಉಯ್ಯಾಲೋತ್ಸವವು ವೈಭವದಿಂದ ಜರುಗಿತು. ಈ ನಿಮಿತ್ತ ಸರ್ವಾಲಂಕೃತ ಉತ್ಸವ ಮೂರ್ತಿಯನ್ನು ಉಯ್ಯಾಲೆಯಲ್ಲಿ ಆಸೀನಗೊಳಿಸಲಾಯಿತು. ತರುವಾಯ ಶಾಸ್ತ್ರೋಕ್ತವಾಗಿ ಉಯ್ಯಾಲೋತ್ಸವವನ್ನು ನೆರವೇರಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ಚೌಡೇಶ್ವರಿ ದೇವಿಯ ಉಯ್ಯಾಲೆ ಸೇವೆಯಲ್ಲಿ ಪಾಲ್ಗೊಂಡು ಧನ್ಯರಾದರು. ಬೆಂಗಳೂರಿನ ವೈಯಾಲಿ ಕಾವಲ್ನ ಜೆಡಿ ಪಾರ್ಕ್ನಲ್ಲಿರುವ ಶ್ರೀ ಜಲಗಂಗಮ್ಮ ದೇವಸ್ಥಾನದ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ಜರುಗಿತು. ಉತ್ಸವದ 3ನೇ ದಿನದಂದು ಅಮ್ಮನವರಿಗೆ ಅಭಿಷೇಕ ನೆರವೇರಿಸಿ ನಯನ ಮನೋಹರವಾಗಿ ಅಲಂಕಾರ ಮಾಡಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಈ ವೇಳೆ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ
ಜುಮಾದಿಗುಡ್ಡೆ ಬಳಿಯಿರುವ ಧೂಮಾವತಿ ವಂಟ ದೈವಸ್ಥಾನದಲ್ಲಿ ವಾರ್ಷಿಕ ನೇಮೋತ್ಸವ ವಿಜೃಂಭಣೆಯಿಂದ ಜರುಗಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೈವದ ನೇಮೋತ್ಸವದಲ್ಲಿ ಭಾಗಿಯಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಪಡುಬಿದ್ರಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮ ಕಳಶೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ರಾಜೇಶ್ ಎಂ ಮಂಗಳೂರು ಮತ್ತು ತಂಡದವರಿಂದ ವಾದ್ಯ ಸಂಗೀತ ಕಾರ್ಯಕ್ರಮ ನಡೆಯಿತು. ಕಟೀಲು ಕಲಾ ಉತ್ಸವ ಪ್ರಯುಕ್ತ ಕಟೀಲು ಪ್ರತಿಷ್ಠಾನದ ವಿದ್ಯಾರ್ಥಿಗಳಿಂದ ಸಂಗೀತ, ಭರತನಾಟ್ಯ, ಹಾರ್ಮೋನಿಯಂ ವಾದನ ನಡೆಯಿತು. ಅಂಬ ಪಾಹಿ ಪರ್ವತ ನಂದಿನಿ ಮಾಮಯೇ ಪಾರ್ವಣೇಂದು ಸಮವದನೆ. ಅಂಬ ಪಾಹಿ ಪರ್ವತ ನಂದಿನಿ ಮಾಮಯೇ ಪಾರ್ವಣೇಂದು ಸಮವದನೆ. ಅಂಬ ಪಾಹಿ ಪರ್ವತ ನಂದಿನಿ. ವಾಹಿನಿ ತಟ ನಿವಾಸಿನಿ ಕೇಸರಿ ವಾಹನೆ ದಿತಿ ಜಾಲಿ ವಿತಾರಣೆ. ವಾಹಿನಿ ತಟ ನಿವಾಸಿನಿ ಕೇಸರಿ ವಾಹನೆ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ವಿದೂಷಿ ಶ್ರೀಮತಿ ದಿವ್ಯಾರವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಧರೆಯ ಸಿಂಗಳೇ ಕರುಳ ಕಂಗಳೇ ಧರೆಯ
ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.